ನಮಸ್ಕಾರ ಕರ್ನಾಟಕ. ನಿನ್ನೆ ನಾನು ಒಂದು ವಿಡಿಯೋ ಮಾಡಾಕ್ತೆ ಡ್ರೋನ್ ಪ್ರತಾಪ್ ವಿನಯ್ ಗೌಡ ಅದು ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಗುರು, ಅದಕ್ಕೆಲ್ಲ ನಾನೇನು ತಡೆ ಕೆಡ್ಸ್ಕೊಳಕ್ ಹೋಗಲ್ಲ. ಇನ್ನೊಂದು ವಿಚಾರ ಏನು ಗೊತ್ತಾ, ಈ ಡ್ರೋನ್ ಪ್ರತಾಪ್ ಬಗ್ಗೆ ಸಖತ್ತಾಗಿ ಮಾತಾಡ್ತಾ ಇದ್ದೀರಲ್ಲ ಗುರು, ನಿಮಗೆ ತಾಕತ್ತು ದಮ್ಮು ಏನಾದರೂ ಇದ್ರೆ ಸರಿಯಾದ ಸಾಕ್ಷಿ ಇಟ್ಕೊಂಡು ಕಂಪ್ಲೇಂಟ್ ಕೊಡೋ ತಾಕತ್ತಿದ್ರೆ ಕೊಡ್ರಿ. ಏನು ಡಾಕ್ಯುಮೆಂಟ್ ಇರಲ್ಲ, ಇನ್ನೊಬ್ರು ವ್ಯಕ್ತಿತ್ವದ ಬಗ್ಗೆ ಬಂದು ಮಾತಾಡ್ತೀರ. ಏನಾದರೂ ಡಾಕ್ಯುಮೆಂಟ್ ಇದೆಯಾ ಗುರು? ಅವನು ಮೋಸ ಮಾಡಿದ್ದಾನೆ ಅಂತ ಯಾವನಾದರೂ ಬಂದು ನಾನು ಕಾಸು ಕೊಟ್ಟಿದ್ದೀನಿ, ನನಗೆ ಇಷ್ಟು ಮೋಸ ಆಗಿದೆ, ಇದು ಪಕ್ಕಾ ಡಾಕ್ಯುಮೆಂಟು ಸರ್, FIR ಮಾಡಿ ಅವನ್ನ ಅರೆಸ್ಟ್ ಮಾಡಿ, ಯಾವನ ಹತ್ರನೂ ಇಲ್ಲ. ಸುಮ್ಮನೆ ಕತೆ ಹೇಳೋದು. ಯಾರೋ ಡೊಂಗಿ ನನ್ನ ಮಕ್ಕಳು ಒಂದು 3 ಜನ ಕೂತ್ಕೊಂಡ್ಬಿಡ್ತಾರೆ, ಅವನ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಇವಾಗ ಸಂಪಾದನೆ ಮಾಡಿದ್ದಾನಲ್ಲ, ಕಿತ್ಕೊಳ್ಳೋಕೆ ಒಂದು 3-4 ಜನ ಅವ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವ್ರು ಬಂದು ಮಾತಾಡೋರೆಲ್ಲ ಏನು ಮಾಡ್ಕೊಳಕ್ಕಾಗಲ್ಲ. ಯಾವನಿಗೂ ದಮ್ಮೂ ಇಲ್ಲ ಒಂದು ಡಾಕ್ಯುಮೆಂಟ್ನ ಹಿಡ್ಕೊಂಡು ಪಕ್ಕಾ ಪ್ರೂಫ್ ಇಟ್ಕೊಂಡು ಕಂಪ್ಲೇಂಟ್ ಕೊಡೋಕ್ಕೆ. ಯಾವ್ದೋ ಚಿಲ್ಡ್ರೆ ಏನೇನೋ ಹಿಡ್ಕೊಂಬಿಡೋದು, ಒಂದು ಆಡಿಯೋ ರೆಕಾರ್ಡ್ ಹಿಡ್ಕೊಂಬಿಡೋದು, ಸುಮ್ಮನೆ ಬಂದು ಏನೋ ಕತೆ ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡೋದು. ಪ್ರೂಫ್ ಕರೆಕ್ಟಾಗಿದ್ದು ಕಂಪ್ಲೇಂಟ್ ಕೊಡ್ಬೇಕು ಗುರು. ಸುಮ್ಮನೆ ಹೋಗಿ ಏನೋ ದಬಾಕ್ತೀನಿ ಅನ್ನೋದಲ್ಲ. ಅವನು ಮೋಸ ಮಾಡಿದರೆ, ಅವನು ಏನಾದರೂ ಮಾಡಿದರೆ ಊರಲ್ಲಿ ಮುದ್ದೆ ಮುರಿತಿದ್ದಾನಲ್ಲ, ಅದು ಜೈಲಲ್ಲಿ ಮಾಡ್ತಿದ್ದ ಅವನು ಅದೇ ಕೆಲಸನ. ಯಾವನಿಗೂ ದಮ್ಮಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟೋದಲ್ಲ ಗುರು. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀರಾ? ಅದೇನೇ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಿ ಮಾತಾಡ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಲ್ಲ. ಡಾಕ್ಯುಮೆಂಟ್ ಅಂತೂ ಇಲ್ಲ, ಸುಮ್ಮನೆ ಅವನ ಬಗ್ಗೆ ಮಾತಾಡೋದು. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ವೇಸ್ಟ್ ಅಲ್ವಾ? ನಿಮಗೆ ಸಪೋರ್ಟ್ ಮಾಡೋಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ. ಯಾವುದೋ ಒಂದೇ ಸಣ್ಣ ವಿಷಯನ ಇಷ್ಟು ದಿನದವರೆಗೂ ಎಳ್ಕೊಂಬಂದಿದ್ದೀರಾ, ಇನ್ನೂ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ನಿಮ್ಮ ಯೋಗ್ಯತೆಗಳು ನಿಮಗೆ ಗೊತ್ತಾಗುತ್ತೆ. ಅವ್ನು ಫ್ರಾಡು ಬೇಜಾನ್ ಜನ ಇದ್ದಾರೆ ಗುರು. ಅದೇ ಹೋದ್ಸತಿ ವಿಡಿಯೋದಲ್ಲಿ ಹೇಳಿದೆ, ಪ್ರಧಾನಿಯಿಂದ ಹಿಡಿದು ಈಗಿನ ಗ್ರಾಮ ಪಂಚಾಯಿತಿ ಮೆಂಬರ್ವರೆಗೂ ಸಿಕ್ಕಾಪಟ್ಟೆ ಸುಳ್ಳು ಹೇಳಿರ್ತಾರೆ. ಅವ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಹಿಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿ ನೋಡೋಣ. ಸುಮ್ಮನೆ ಬಂದು ಪುಂಗಿ ಬಿಡೋದಲ್ಲ ಇಲ್ಲಿ. ಮತ್ತು ಸ್ನೇಹಿತರೆ, ನಿನ್ನೆ ವಿಡಿಯೋ ಬಗ್ಗೆ ನಾನು ಇಷ್ಟು ಮಾತಾಡಬೇಕಾಗಿತ್ತು. ನನಗೇನು ಬೇಜಾರಿಲ್ಲ. ಕಮೆಂಟ್ ಮಾಡೋರಿಗೆಲ್ಲ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರ ನುಡಿ. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವು ಅವನಿಗೆ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ನಮಸ್ಕಾರ.